ನನ್ನ ಅತಿಥಿಗಳಿದ್ದಾರೆ ಇವತ್ತು. ನಾನು ಅವ್ರ ಬಗ್ಗೆ ತುಂಬ ಹೇಳೋದಿದೆ, ಕೇಳೋದಿದೆ. ಸೊ ಅದಕ್ಕೆ ಹೇಳೋದಕ್ಕೆ ಮುಂಚೆ ಒಂದು ಚಿಕ್ಕ 4 ಲೈನ್ ಹೇಳ್ತೀನಿ. ಅದರಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾರಿರ್ಬೋದು ಅಂತ. ಸೊ ನಮಗೆ ಎಲ್ಲ ಮಕ್ಕಳಿಗೂ ಫಸ್ಟ್ ಹೇಳ್ಕೊಡೋ ಶ್ಲೋಕನೇ ಬಂದು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸೊ ಇದೇ ನಮ್ಮೆಲ್ರಿಗೂ ಚಿಕ್ಕ ವಯಸ್ಸಿಂದ ನಮ್ಮ 15 ಇಯರ್ಸ್ ಅಥವಾ ಫಸ್ಟ್ 18 ಇಯರ್ಸ್ ಆಫ್ ಲೈಫಲ್ಲಿ ನಮಗೆ ಇಬ್ಬರು ತುಂಬ ಪ್ರಮುಖ ಇರ್ತಾರೆ ನಮ್ಮ ಸುತ್ತಮುತ್ತ. ಅಂದರೆ ಒಂದು ನಮ್ಮ ಪೇರೆಂಟ್ಸ್ ಜೊತೆಗೆ ಬರೋದು ನಮ್ಮ ಶಿಕ್ಷಕರು. ಅದರಲ್ಲಿ ನನಗೆ ತುಂಬ ಕನೆಕ್ಟ್ ಆಗಿ ತುಂಬ ಶಿಕ್ಷಕರು ನನಗೆ ಕನೆಕ್ಟ್ ಆಗಿದ್ದಾರೆ. ಎಲ್ಲರ ಜೊತೆನೂ ನಾನು ಟಚ್ಚಲ್ಲಿದ್ದೀನಿ. ಆದರೆ ಇವರೊಬ್ಬರು ನನ್ನಲ್ಲಿ ಒಂದು ಪ್ರತಿಭೆನೇ ಇರಲಿಲ್ಲ. ಆ್ಯಕ್ಚುಲಿ ನಾನು ಫಸ್ಟ್ 15 ಇಯರ್ಸ್ ನಾನು ಎಲ್ಲೂ ನಾಟಕ ಮಾಡಿಲ್ಲ, ಎಲ್ಲೂ ಡ್ಯಾನ್ಸ್ ಮಾಡಿಲ್ಲ, ಯಾವ ವೇದಿಕೆನೂ ಹತ್ತಿಲ್ಲ, ಯಾರ ಮುಂದೆನೂ ಮಾತಾಡಿಲ್ಲ. ಬಟ್ ಇವ್ರು ಹೆಂಗೆ ಅಂದರೆ ನನ್ನಲ್ಲಿ ಒಳಗಡೆ ಎಲ್ಲೋ ಇದ್ದಿದ್ದೊಂದು ಪ್ರತಿಭೆನ ಈಚೆ ತಂದು ಅದರಿಂದ ನಾನೊಂದು ದೊಡ್ಡ ಕಲಾಕ್ಷೇತ್ರ ಹೋಗಿ ಅಲ್ಲಿ ನಾಟಕ ಮಾಡೋಷ್ಟು, ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನಾಟಕ ಮಾಡೋಷ್ಟು ನನ್ನ ಪ್ರತಿಭೆನ ಈಚೆ ತಂದಿರೋ ನನ್ನ ಗುರುಗಳು. ಇವ್ರ ಜೊತೆ ನಾನು ಜಸ್ಟ್ ಲೆಕ್ಚರರ್ ಆಗಿ ಅವರು 1 ವರ್ಷ ನನ್ನ ಜೊತೆ ಇದ್ದಿದ್ದು. ಬಟ್ ಆದರೆ ಆ 1 ವರ್ಷದಲ್ಲಿ ನನಗನ್ಸಿದ್ದು ಇಂಥ ಒಬ್ಬ ಗುರು ಇದ್ದರೆ ಎಂಥವ್ರಾದ್ರೂ ಅವರೊಳಗಡೆ ಇರೋ ಪ್ರತಿಭೆನ ಈಚೆ ತರ್ಬೋದು ಅಂತ. ಸೊ ಅವರಿಂದನೇ ಈ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕು ಅಂತ ನನಗೆ ಅನಿಸಿದ್ದ ದಿವಸದಿಂದ ಇವತ್ತವರೆಗೂ ನಾನು ಇಲ್ಲಿವರೆಗೂ ಬರೋಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅಂದರೆ ಅವರೊಂದು ಡಾಕ್ಟರೇಟ್ ಪಡ್ಕೊಂಡಿರೋ ಅಂಥವ್ರು. ಅವ್ರು ಏನಕ್ಕೆ ಡಾಕ್ಟರೇಟ್ ಬಂತು, ಹೆಂಗೆ ಬಂತು ಎಲ್ಲ ಹೇಳ್ತಾರೆ. ನಾನು ಹೇಳೋದು ತುಂಬ ಚಿಕ್ಕದಾಗುತ್ತೆ. ಅವ್ರ ಬಾಯಿಂದನೇ ನಾನು ಕೇಳಬೇಕು ಅಂತ ಇಷ್ಟ.